ಮೇಡಮ್ ಹೇಳಿ, ಇವತ್ತು ರಾಮ ಮಂದಿರದ ಹತ್ರ ಒಂದು ಶಾಪ್ ಇನಾಗ್ರೇಷನ್ ಆಗಿದೆ. ಅದರ ಹೆಸರು ಹೇಳಿ, ಈ ಶಾಪ್ನ ಸ್ಪೆಷಾಲಿಟಿ ಏನೇನು ಸಿಗುತ್ತೆ? ಓಕೆ, ಸಂಭವ್ ಅಂತ ನಾವು ರಾಜಾಜಿನಗರ ಹೊಸದಾಗಿ ಲಾಂಚ್ ಮಾಡಿದ್ದೀವಿ. ಇದು 100ನೇ ಬ್ರಾಂಚ್ ಇರುತ್ತೆ. ನಮ್ಮಲ್ಲಿ ಪೂಜಾ ಆರ್ಟಿಕಲ್ಸ್, ಜರ್ಮನ್ ಸಿಲ್ವರ್ ಪೂಜಾ ಆರ್ಟಿಕಲ್ಸ್ ಸಿಗುತ್ತೆ, ಪ್ಯೂರ್ ಜರ್ಮನ್ ಸಿಲ್ವರು. ಸೊ ಏನಾದರೂ ಆಫರ್ಸ್ ನಡೀತಾ ಇದೆಯಾ ಅಥವಾ ಹೇಗೆ ವಿಸಿಟ್ ಮಾಡುವಂಥ ಗ್ರಾಹಕರಿಗೆ ಏನು ಹೇಳ್ತೀರಿ ಅಂತ? ಫ್ಲಾಟ್ 25% ಡಿಸ್ಕೌಂಟ್ ಆನ್ ಆಲ್ ಪ್ರಾಡಕ್ಟ್ಸ್ ಸಿಗ್ತಾ ಇದೆ. ಶಾಪಲ್ಲಿ ಏನೇನು ಸ್ಪೆಷಲ್ ಆಗಿ ಏನೇನಿದೆ, ಸ್ಪೆಷಾಲಿಟಿ ಏನು? ಸಿಲ್ವರಲ್ಲಿ ಯಾವ್ಯಾವ ಥರ ಸಿಗುತ್ತೆ ಎಲ್ಲ ಪ್ರಾಡಕ್ಟ್ಸ್ ನಮ್ಮ ಜರ್ಮನ್ ಸಿಲ್ವರಲ್ಲಿ ಸಿಗುತ್ತೆ ನಿಮಗೆ. ದೀಪಾವಳಿ ಕಂಬ, ಪಂಚಪಾತ್ರ, ತಟ್ಟೆ, ಲೋಟ, ಚೊಂಬು ಎಲ್ಲನೂ ಸಿಗುತ್ತೆ. ಸೊ ಬಂದು ಪರ್ಚೇಸ್ ಮಾಡಿ. ಪ್ರೈಸ್ ಎಲ್ಲ ಯಾವ ಥರ ಇರುತ್ತೆ ಇಲ್ಲಿ? ಸೊ ಬೆಸ್ಟ್ ಪ್ರೈಸ್, ಅಫೋರ್ಡಬಲ್ ಪ್ರೈಸ್, ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್, ಪ್ರತಿಯೊಂದಕ್ಕೂ ಸಂಭವಂತ ಬ್ರ್ಯಾಂಡ್ ಲೋಗೋ ಬರುತ್ತೆ. ಆ್ಯಂಡ್ ಸರ್, ಈ ಶಾಪ್ ಏನಕ್ಕೆ ಓಪನ್ ಮಾಡಬೇಕು ಇಲ್ಲಿ ಈ ಸ್ಥಳದಲ್ಲಿ ಅಂತ ಅನ್ನಿಸ್ತಾ ಇತ್ತು? ಏನಂದ್ರೆ ಮನಸ್ಸಲ್ಲಿ ಬಂತು ಸರ್. ಆ್ಯಕ್ಚುಲಿ ರಾಮ ಮಂದಿರ ಎದುರುಗಡೆ ಇದೆ ಅಂತ ದೇವಸ್ಥಾನ ನೋಡಿದ ತಕ್ಷಣ ನಾವು ಡನ್ ಮಾಡ್ಬಿಟ್ಟಿವಿ ಸರ್. ಸೊ ಎಲ್ಲರೂ ಸೆಂಟರ್ ಆಗಲಿ ಅಂತ ಹೇಳಿ. ಸೊ ಇಲ್ಲಿ ಸರೌಂಡಿಂಗ್ ಅಕ್ಕಪಕ್ಕ ತುಂಬ ಜನ ಕೇಳ್ತಾ ಇದ್ರು ಜರ್ಮನ್ ಸಿಲ್ವರ್ ಇಲ್ಲೂ ಓಪನ್ ಮಾಡಿ ಅಂತ ಹೇಳಿ. ಹಾಗಾಗಿ ಓಪನ್ ಮಾಡಿದ್ವಿ. ಯಾರ್ಯಾರು ತುಂಬ ದೂರ ಆಗ್ತಿತ್ತು ಬಸವನಗುಡಿ ಬರಲಿಕ್ಕೆ, ಮೇಯ್ನಾಗೆ ರಾಮ ಮಂದಿರ ಆಪೋಸಿಟೇ ಓಪನ್ ಮಾಡಿದ್ವಿ. ಪೂಜಾ ಆರ್ಟಿಕಲ್ಸ್ ಎಲ್ಲನೂ ಸಿಗುತ್ತೆ, ಗಿಫ್ಟಿಂಗ್ ಐಟಮ್ಸ್ ಎಲ್ಲನೂ ಸಿಗುತ್ತೆ, ಬಲ್ಕ್ ಕ್ವಾಂಟಿಟೀಸಲ್ಲಿ ಸಿಗುತ್ತೆ, ಹಾಗೆ ಬೆಸ್ಟ್ ಆ್ಯಂಡ್ ಅಫೋರ್ಡಬಲ್ ಪ್ರೈಸಲ್ಲಿ ಇರುತ್ತೆ. ಸರ್, 12th ಬ್ರಾಂಚ್ ಅಂತ ಹೇಳಿದ್ರಿ, ಇದು 12ನೇ ಬ್ರಾಂಚ್ ಅಲ್ವಾ? ಸೊ ಸಕ್ಸಸ್ಫುಲಿ ರನ್ ಆಗ್ತದ ನಿಮ್ಮ ಬಿಸ್ನೆಸ್ ಅಂಡ್ ಶಾಪ್ಸ್? ಸೊ ಏನು ಹೇಳ್ತೀರಾ, ಎಷ್ಟು ಖುಷಿ ಇದೆ? ಸೊ ಎಲ್ಲೆಲ್ಲಿದೆ ಶಾಪ್ಸ್ ನಿಮ್ಮದು ಬ್ರಾಂಚಸ್? ಸೊ ನಮ್ಮದು ಮೇಡಮ್ ಬೇಸಿಕಲಿ 1976 ಇಂದ ನಮ್ಮ ಬೆಂಗಳೂರಲ್ಲಿ ಇರೋದು ಆ್ಯಕ್ಚುಲಿ. ಆಮೇಲೆ ನಾವು ಚೆನ್ನೈ ಸ್ಟಾರ್ಟ್ ಮಾಡಿದ್ದೀವಿ, ಬಾಂಬೆ, ಹೈದರಾಬಾದು, ಡೆಲ್ಲಿದಲ್ಲಿ ಫ್ಯಾಕ್ಟ್ರಿ ಇದೆ, UP ದಲ್ಲಿದೆ, ಆಮೇಲೆ ರಾಜಸ್ಥಾನದಲ್ಲಿದೆ ಆ್ಯಕ್ಚುಲಿ, ಆ್ಯಂಡ್ ಹರಿಯಾಣ ಜಗಾದಿಯಲ್ಲಿದೆ. ಸೊ ಇದು 12ನೇ ಬ್ರಾಂಚ್. ಬೆಂಗಳೂರಲ್ಲಿ ಎಷ್ಟು ಬ್ರಾಂಚಸ್ ಇದೆ ಸರ್? ಇದು ಬೆಂಗಳೂರಲ್ಲಿ ಟೋಟಲ್ 4 ಬ್ರಾಂಚಸ್, ಒಂದು ಹೋಲ್ಸೇಲು, 3 ರಿಟೇಲ್ ಸ್ಟೋರ್. ಓಕೆ, ಎಷ್ಟು ಬಿಸ್ನೆಸ್ ಆಗ್ತಿದೆ, ಎಷ್ಟು ಖುಷಿ ಇದೆ? ಅದೆಲ್ಲ ಡೀಟೇಲ್ಸ್ ಕಳ್ಸ್ಕೊಡ್ತೀವಿ. ಓಕೆ, ಇವತ್ತು ರಾಮ ಮಂದಿರದ ಮುಂದೆ ಉದ್ಘಾಟನೆ ಆಗಿದೆ. ಸೊ ಫೈನಲಿ ಏನು ಹೇಳ್ತೀರಾ ಗ್ರಾಹಕರಿಗೆ? ಸೊ ಅದೇ ದೇವಸ್ಥಾನ ಎದುರುಗಡೆ ಒಂದು ಏಮ್ ಇತ್ತು ಮೇಡಮ್, ಓಪನ್ ಮಾಡೋಣ ಅಂತ. ಆಮೇಲೆ ಪ್ಯೂರ್ಲಿ ನಮ್ದು ಏನಂದರೆ ಎಲ್ಲ ಪೂಜಾ ರಿಲೇಟೆಡ್ ಐಟಮ್ಸ್ ಎಲ್ಲ. ಸೊ ನಮ್ದು ಒಂದು ಒಳ್ಳೆ ಗುಡ್ ಲಕ್ಕು ಈ ಅಂಗಡಿ ಸ್ಪಾಟ್ ಸಿಕ್ತು ನಮಗೆ. ಸೊ ಕಸ್ಟಮರ್ಸ್ಗೂ ಅನುಕೂಲ, ಏಕ್ದಮ್ ನಿಯರೆಸ್ಟ್ ಆಯ್ತಲ್ಲ. ಸೊ ನಾವು ಕಸ್ಟಮರ್ಸ್ ಹತ್ರನೇ ಬಂದ್ಬಿಟ್ರೆ ಆ್ಯಕ್ಚುಲಿ ಕಸ್ಟಮರ್ ನಮ್ಮ ಹತ್ರ ಬರೋದು ಬೇಡ ಅಂತ ಈಗ. ಓಕೆ, ತುಂಬ ಜನ ಪೊಲಿಟಿಷಿಯನ್ಸ್, DK ಶಿವಕುಮಾರ್ ಸರ್, ಪರಮೇಶ್ವರ್ ಸರ್, ಶಿವಣ್ಣ ಆ್ಯಂಡ್ ಸಿದ್ಧಗಂಗಾ ಸ್ವಾಮಿಗಳು ಇವರೆಲ್ಲರೂ ಇದ್ದಾರೆ. ಸೊ ಇನಾಗ್ರೇಷನ್ಗೆ ಯಾರೆಲ್ಲ ಗೆಸ್ಟ್ಗಳು ಬಂದಿದ್ರು, ಯಾವ್ಯಾವ ಬ್ರಾಂಚ್ ಯಾರ್ಯಾರು ಇನಾಗ್ರೇಟ್ ಮಾಡಿದ್ರು, ಅದನ್ನೇನಾದರೂ ಸ್ವಲ್ಪ? ಇಲ್ಲ, ತುಂಬ ಕಡೆ ಇನ್ವೈಟ್ಸ್ ಬಂದಿದ್ರು ಆ್ಯಕ್ಚುಲಿ. ಇನ್ವೈಟ್ ಮಾಡಿದ್ರಿ ನಾವು, ಖಂಡಿತ ಬಂದಿದ್ರು. ಇವತ್ತು ನಮ್ಮ ಡಾಕ್ಟರ್ G. ಪರಮೇಶ್ವರ್ ಸರ್ ಬರಬೇಕಿತ್ತು, ಇನ್ನೂ ಬಂದಿಲ್ಲ ಅವರು. ಮೇ ಬಿ ಬರ್ಬೋದು ಇವತ್ತು. ಅವ್ರದ್ದು ಏನಾದರೂ ಸ್ವಲ್ಪ ಪ್ರೋಗ್ರಾಮ್ಸ್ ಎಲ್ಲ ಇದೆ ಅಂತ ಆ್ಯಕ್ಚುಲಿ. ಶಾಪ್ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್. ಸರ್, ಇದು ರಾಮ ಮಂದಿರ ಮೇನ್ ಗೇಟ್ ಎದುರುಗಡೆ, ರಾಜಾಜಿನಗರ, ಬೆಂಗಳೂರು, ಸಂಭವ್ ಬ್ರಾಂಚ್.